ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆಯ ಒಂದು ಅವಧಿಯಲ್ಲಿ ನಾವು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ನಾವು ಕರ್ನಾಟಕದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿ ಇತ್ತು, ಏಕೀಕರಣಕ್ಕಿಂತ ಮುಂಚೆ ಒಂದು ಅಧಿಕಾರಶಾಹಿಗಳಂತಕ್ಕಂಥ ಹಂಚಿ ಹೋದಂಥ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಕೃಷಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಜನರನ್ನು ಶೋಷಣೆಗೆ ಜನರ ಹಿತಾಸಕ್ತಿಗಳನ್ನು ಶೋಷಣೆಗೆ ಒಳಪಡಿಸುವುದಷ್ಟೇ ಅಲ್ಲದೆ ಆ ಪ್ರದೇಶಗಳ ಮೇಲೆ ಪ್ರಾಬಲ್ಯವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದೇಶೀಯ ರಾಜರು ಜಮೀನ್ದಾರರು ಅಂತಕ್ಕಂಥವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ. ಆ ಏಕಾಂಗಿಯಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಫಲತೆಯನ್ನು ನೀಡಲಿಲ್ಲ. ಅದೇ ರೀತಿ ಈ ಒಂದು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಂದು ಪ್ರಬಲವಾಗಿರ್ತಕ್ಕಂತಹ ಬಂಡಾಯವನ್ನು ಮಾಡಿರ್ತಕ್ಕಂಥವರಂತೆ ಹೈದರಾಲಿ ಮತ್ತು ಟಿಪ್ಪು. ಇದು ಚರಿತ್ರೆಯಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಘಟನೆ. ಅಷ್ಟೇ ಅಲ್ಲದೆ 18ನೇ ಶತಮಾನದಲ್ಲಿ ಭಾರತದಲ್ಲಿ ಒಂದು ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಕಡೆ ಆರ್ಕಾಟುಗಳ ನವಾಬುಗಳಲ್ಲಿ ಇರ್ತಕ್ಕಂತಹ ಒಂದು ಕಚ್ಚಾಟ, ಮತ್ತೊಂದು ಕಡೆ ಉತ್ತರ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯನಾಗಿರ್ತಕ್ಕಂತಹ ಔರಂಗಜೇಬನು ಮರಣ ಹೊಂದಿದ ನಂತರ ಅಲ್ಲಿ ರಾಜಕೀಯವಾಗಿ ಸಾರ್ವಭೌಮತ್ವ ಕುಸಿದು ಆಡಳಿತವಾಗಿ ಕುಸಿತ ಹೋಗಿರ್ತಕ್ಕಂಥದ್ದು. ಅದೇ ರೀತಿ ನಾವು ಕರ್ನಾಟಕದಲ್ಲಿ ನೋಡಿದಾಗ ನಾಲ್ವಡಿ ಕೃಷ್ಣದು ಚಿಕ್ಕದೇವರಾಜ ಒಡೆಯರ್ ಅಂತಕ್ಕಂಥವರು ಮರಣ ಹೊಂದಿದ ನಂತರ ಅಧಿಕಾರಕ್ಕಾಗಿ ಒಂದು ಉತ್ತರಾಧಿಕಾರಕ್ಕಾಗಿ ನೀಡಿರ್ತಕ್ಕಂಥ ಒಂದು ಆಡಳಿತದಲ್ಲಾಗಿರ್ಬೋದು, ದುಷ್ಪರಿಣಾಮ ಅಂತಕ್ಕಂಥದ್ದಾಗಿರ್ಬೋದು, ಒಂದು ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದು ಏನಾಗಿತ್ತು ಕುಸಿತ ಅಂತಕ್ಕಂಥದ್ದು ಕಂಡು ಬಂದಂತಹ ಸಂದರ್ಭದಲ್ಲಿ ಈ ಹೈದರಾಲಿ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಅಷ್ಟೇ ಅಲ್ಲದೆ ಈತನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ಸಂಸ್ಥಾನದಲ್ಲಿ ಸೇರಿಕೊಂಡು ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲದೆ ಒಂದು ಚಾಣಾಕ್ಷತರ ಒಂದು ಬುದ್ಧಿಯಿಂದ ಈತನು ದೇವನಡಿಗೆ ಮುತ್ತಿಗೆಯನ್ನಾಗಿರುವಂತಹ ಸಂದರ್ಭದಲ್ಲಿ ದಳವಾಯಿಗಳಾಗಿರ್ತಕ್ಕಂಥ ದೇವರಾಜಯ್ಯ ಮತ್ತು ನಂಜರಾಜಯ್ಯ ಅಂತಕ್ಕಂಥವರು ಅವರ ಒಂದು ಆಳ್ವಿಕೆಯ ಕಾಲದಲ್ಲಿ ಸೈನ್ಯದವನ್ನ ತನ್ನ ಒಂದು ಸ್ನೇಹಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಅಥವಾ ತನ್ನ ಪ್ರಾಬಲ್ಯಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ದಳವಾಯಿಗಳ ಒಂದು ಬಲವನ್ನು ಕುಗ್ಗಿಸುವುದರ ಮೂಲಕ ಹಾಗೂ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಹಿಂದಿಕ್ಕುವುದರ ಮೂಲಕ ದುರ್ಬಲಗೊಳಿಸುವುದರ ಮೂಲಕ ಅಧಿಕಾರಕ್ಕಾಗಿ ಒಂದು ಶಸ್ತ್ರಾಸ್ತ್ರಗಳ ಪ್ರಯೋಗ ಅಂತಕ್ಕಂಥದ್ದು ಒಂದು ಒಟ್ಟಾರೆಯಾಗಿ ಚಾತುರ್ಯತೆಯಿಂದ ಪ್ರಾಬಲ್ಯತೆಯಿಂದ ಮೈಸೂರು ಸಂಸ್ಥಾನಕ್ಕೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಾವು ನೋಡಬಹುದು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ನಾವು ಆಂಗ್ಲೋ ಮೈಸೂರು ಯುದ್ಧಗಳಂತಕ್ಕಂಥವು ಬ್ರಿಟಿಷರ ವಿರುದ್ಧ ಒಂದು ಬಂಡಾಯವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅಧಿಕಾರ ಗ್ರಹಣ ಮಾಡಿದಾಗ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಆಗುತ್ತೆ. ಮೊದಲನೇ ಮೈಸೂರು ಯುದ್ಧದಲ್ಲಿ ನಾವು ನೋಡಿದಾಗ ಒಟ್ಟಾರೆಯಾಗಿ ಬ್ರಿಟಿಷರ ಒಂದು ಸಾರ್ವಭೌಮತ್ವಕ್ಕೆ ಮುಳ್ಳಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಹೈದರಾಲಿ ಆಗಿದ್ದ. ಇದು ಒಂದು ಯುದ್ಧಕ್ಕೆ ಕಾರಣ ಅಂತಕ್ಕಂಥ. ಅಷ್ಟೇ ಅಲ್ಲದೆ ಮರಾಠರನ್ನು ಹೈದರಾಬಾದ್ ನಿಜಾಮರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಮತ್ತು ಮರಾಠರ ಮತ್ತು ಹೈದರಾಬಾದ್ ನಿಜಾಮನು ಮತ್ತು ಬ್ರಿಟಿಷರ್ ಅಂತಕ್ಕಂಥವರು ಹೈದರಾಲಿಯ ಒಂದು ಪ್ರಾಬಲ್ಯವನ್ನು ಮನಗಂಡಂತಹ ವ್ಯಕ್ತಿಗಳು ಇವನ ಮೇಲೆ ಪ್ರಾಬಲ್ಯವನ್ನು ಮುರಿಯುವುದಕ್ಕಾಗಿ 1780ರಲ್ಲಿ ಒಂದು 1767ರಿಂದ 68ರವರೆಗೆ 69ರವರೆಗೆ ನಡೆದಿರ್ತಕ್ಕಂಥ ಒಂದು ಯುದ್ಧದಲ್ಲಿ ಆ ಒಂದು ಪ್ರಾಬಲ್ಯವನ್ನು ಪಡೆದಿರ್ತಕ್ಕಂಥ ಹೈದರಾಲಿಯನೊಂದಿಗೆ ಬ್ರಿಟಿಷರು ಹೋರಾಟವನ್ನು ಮಾಡದೆ ಏನು ಮಾಡ್ತಾರೆ, ಅವನೊಂದಿಗೆ ಒಪ್ಪಂದವನ್ನು ಮಾಡ್ತಾರೆ. ಆ ಒಪ್ಪಂದ ಅಂತಕ್ಕಂಥದ್ದು ಮದ್ರಾಸ್ ಒಪ್ಪಂದ. ಈ ಮದ್ರಾಸ್ ಒಪ್ಪಂದದ ಪ್ರಕಾರ ಯಾರೇ ಆಗಲಿ ಹೈದರಾಲಿ ಮೇಲೆ ಯುದ್ಧವನ್ನ ಸಾರಿದಂಥ ಸಂದರ್ಭದಲ್ಲಿ ಅಥವಾ ಯುದ್ಧವನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರು ಸಹಾಯವನ್ನು ಮಾಡಬೇಕಾಗಿತ್ತು, ಬ್ರಿಟಿಷರ್ ಅಂತಕ್ಕಂಥವ್ರು ಸಹಾಯ ಮಾಡಬೇಕಾಗಿತ್ತು. ಈ ಒಪ್ಪಂದದ ಒಂದು ಷರತ್ತು ಆಗಿತ್ತು. ಇಷ್ಟು ನಿನ್ನೆಯ ಒಂದು ಅವಧಿಯಲ್ಲಿ ನಾವು ಕಲ್ತ್ಕೊಂಡಿರ್ತಕ್ಕಂತಹ ಒಂದು ಫಲಿತಾಂಶ. ಈಗ ಈ ದಿನ ನಾವು ಕಲಿತಕ್ಕಂಥ ಫಲಿತಾಂಶಗಳಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧ, 4ನೇ ಆಂಗ್ಲೋ ಮೈಸೂರು ಯುದ್ಧ. ನಾವು ಸಾಮಾನ್ಯವಾಗಿ ಬ್ರಿಟಿಷರ್ ಅಂತಕ್ಕಂಥವರು 2ನೇ ಆಂಗ್ಲೋ
ಮೈಸೂರು ಸಂಬಂಧಿಸಿದ ಹಾಗೆ ಈಗಾಗಲೇ ಮದ್ರಾಸ್ ಒಪ್ಪಂದದ ಪ್ರಕಾರ ಮದ್ರಾಸ್ ಒಪ್ಪಂದದ ಷರತ್ತುಗಳು ತಾತ್ಕಾಲಿಕವಾಗಿ ಹಿನ್ನಡೆಯಾಯಿತು. ಮದ್ರಾಸ್ ಒಪ್ಪಂದದ ಷರತ್ತುಗಳು ತಾತ್ಕಾಲಿಕವಾಗಿ ಹಿನ್ನಡೆಯನ್ನ ಉಂಟು ಮಾಡುತ್ತದೆ. ಎರಡನೇದಾಗಿರ್ತಕ್ಕಂಥದ್ದು ಮರಾಠರ ಮಾಧವರು ಸೈನ್ಯವು ಏನಾಯಿತು? ಸೈನ್ಯವು ಪಟ್ಟಣದ ಕಡೆಗೆ ನುಗ್ಗಿದಾಗ ಒಂದು ಬ್ರಿಟಿಷರು ಅಂತಕ್ಕಂಥವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಮದ್ರಾಸ್ ಒಪ್ಪಂದದ ಪ್ರಕಾರ ಹೈದರಾಲಿಗೆ ಸಹಕರಿಸದೇ ಇರತಕ್ಕಂಥದ್ದು. ಇದು ಮೂರನೇದಾಗಿರ್ತಕ್ಕಂತಹ ಫ್ರೆಂಚರ ವಸಾಹತು ಇರ್ತಕ್ಕಂಥ ಮಾಯೆ ಅಂತಕ್ಕಂಥದ್ದು ಯಾರ ಅಧೀನದಲ್ಲಿರ್ತದೆ? ಹೈದರಾಲಿಯ ಅಧೀನದಲ್ಲಿ ಇತ್ತು. ಈ ಪ್ರದೇಶವನ್ನ ಬ್ರಿಟಿಷರು ಏನ್ ಮಾಡ್ತಾರೆ? ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಮಾಯೆಯನ್ನ ಬ್ರಿಟಿಷರು ವಶಪಡಿಸಿಕೊಂಡಿದ್ದು ಇವು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ. ಒಂದನೇದು ಮದ್ರಾಸ್ ಒಪ್ಪಂದದ ಷರತ್ತುಗಳು ಅಂತಕ್ಕಂಥವು ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಉಂಟು ಮಾಡಿದ್ರಿಂದ ಮರಾಠರ ಮಾಧವರಾಗಿರ್ತಕ್ಕಂಥ ಸೈನ್ಯ ಅಂತಕ್ಕಂಥದ್ದು ಏನಾಗುತ್ತೆ? ಇಂದು ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹೈದರಾಲಿಗೆ ಸಹಾಯವನ್ನು ಮಾಡಿ, ಹಾಗೆಯೇ ಫ್ರೆಂಚರ ವಸಾಹತಾಗಿರ್ತಕ್ಕಂತಹ ಮಾಯೆ ಅಂತಕ್ಕಂಥ ಒಂದು ಪ್ರದೇಶವನ್ನ ಬ್ರಿಟಿಷರ್ ಅಂತಕ್ಕಂಥವರು ವಶಪಡಿಸಿಕೊಂಡಂತಹ ಅಧೀನದಲ್ಲಿದ್ದಂತಹ ಯಾರ ನಿಯಂತ್ರಣದಲ್ಲಿದ್ದವರು ಹೈದರಾಲಿಯಲ್ಲಿದ್ದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನ ಮಾಡಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಯಿತು. ಈಗ ಯುದ್ಧದ ಬೆಳವಣಿಗೆ. ಇಂತಹ ಒಂದು ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥವನು 1780ರಲ್ಲಿ ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆದಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಹೈದರಾಲಿ ಅಂತಕ್ಕಂಥವನು ಮುನ್ನಡೆಯನ್ನ ಸಾಧಿಸ್ತಾನೆ. ಯಾವ ರೀತಿ ಮುಗಿಸ್ತಾನೆ? ಕರ್ನಾಟಕದ ಕೆಲವು ಪ್ರಾಂತ್ಯಗಳ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ಕಂಚೀಪುರ, ಮಲಬಾರ್ ಪ್ರದೇಶಗಳನ್ನು ಕೋರಮಂಡಲ ತೀರದವರೆಗೂ ಸಹ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಕೋರಮಂಡಲ ತೀರ ಪ್ರದೇಶವನ್ನು ಸಹ ತನ್ನ ಸೈನ್ಯವನ್ನು ನುಗ್ಗಿಸಿದಂತಹ ಸಂದರ್ಭದಲ್ಲಿ ಇದು ಬ್ರಿಟಿಷ್ ಸೇನಾಧಿಕಾರಿಗಳಲ್ಲಿ ನಡುಕವನ್ನ ಉಂಟು ಮಾಡಿತು. ನೋಡಿ, ಯಾವಾಗ ಹೈದರಾಲಿ ಅಂತಕ್ಕಂಥವನು ಕಂಚೀಪುರ, ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನ ಮತ್ತು ಮಲಬಾರ್ ತೀರ ಪ್ರದೇಶಗಳ ನಡುವೆಗೆ ತನ್ನ ದಾಳಿಯನ್ನ ಪ್ರಾರಂಭಿಸಿದಾಗ ಬ್ರಿಟಿಷರ ಒಂದು ಸೈನ್ಯದಲ್ಲಿ ನಡುಕವನ್ನು ಉಂಟಿಸಿತು. ಇಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಸೇನಾನಿಯಾಗಿರ್ತಕ್ಕಂತಹ ಸರ್ ಐರ್ವುಡ್ನ ನೇತೃತ್ವದಲ್ಲಿ ಸೈನ್ಯ ಅಂತಕ್ಕಂಥದ್ದು ಸಜ್ಜುಗೊಂಡು ಏನಾಗುತ್ತೆ? ಪಾಂಡಿಚೇರಿಗೂ ಸಹ ಹೈದರಾಲಿಯನ್ನ ಏನ್ ಮಾಡ್ತಕ್ಕಂಥದ್ದು ಸಜ್ಜುಗೊಂಡಂತಹ ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥವನು ವೆಲ್ಲೂರು ಮತ್ತು ವಾಂಡಿವಾಶ್ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ. ಯಾವ್ಯಾವು? ವೆಲ್ಲೂರು ಮತ್ತು ವಾಂಡಿವಾಶ್ ಅಂತಕ್ಕಂಥ ಒಂದು ಪ್ರದೇಶಗಳನ್ನ ಯಾವಾಗ ಬ್ರಿಟಿಷರ ಸಾಧನೆ ಅಂತಕ್ಕಂಥ ಒಂದು
ಸಜ್ಜುಗೊಂಡಂತಹ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ವಾಣಿಭಾಷೆ ಇರತಕ್ಕಂತಹ ಪ್ರದೇಶವನ್ನು ಸಹ ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಹಾಗೂ ಹೈದರಾಲಿಯನ್ನ ಸರ್ ಏರ್ಪೋರ್ಟ್ ಅಂತಕ್ಕಂಥವನು ಏನು ಮಾಡ್ತಾನೆ, ಪಾಂಡಿಚೇರಿವರೆಗೂ ಸಹ ಹಿಂಬಾಲಿಸ್ತಾನೆ. ಇದರಿಂದ ಯುದ್ಧದ ಬೆಲೆ ಅಂತಕ್ಕಂಥದ್ದು ಬದಲಾವಣೆಯಾಗಿ ಹೈದರ್ ಅಂತಕ್ಕಂಥವನು ಏನು ಮಾಡ್ತಾನೆ, ತನ್ನ ಬ್ರಿಟಿಷರ ಹತೋಟಿಯಿಂದ ಕೆಲವು ಪ್ರದೇಶಗಳನ್ನು ಏನು ಮಾಡ್ತಾನೆ, ಪ್ರದೇಶಗಳನ್ನ ಕೊಳ್ಳೆ ಹೊಡೆದು ಅಪಾರವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆಯನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆರ್ಕಾಟಿನ ಮೇಲೆ ಮುತ್ತಿಗೆಯನ್ನು ಹಾಕ್ತಾನೆ. ನೋಡಿ, ಯುದ್ಧದ ಬೆಳವಣಿಗೆ ಅಂತಕ್ಕಂಥದ್ದು ನಾವು ನೋಡಿದಾಗ 1780ರಲ್ಲಿ ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ಹೈದರಾಲಿ ಮುನ್ನಡೆಯನ್ನು ಸಾಧಿಸುವ ಮೂಲಕ ಕರ್ನಾಟಕದ ಕೆಲವು ಪ್ರಾಂತ್ಯಗಳ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಕಂಚೀಪುರ ತನ್ನ ಪ್ರದೇಶವನ್ನು, ಕೋರಮಂಡಲ ತೀರ ಪ್ರದೇಶವನ್ನು, ನೆಲ್ಲೂರು ಮತ್ತು ವಾಣಿಭಾಷೆ ಪ್ರದೇಶಗಳನ್ನು ಗೆಲ್ಲುವುದಷ್ಟಲ್ಲದೆ ಆರ್ಕಾಟಿನ ಮೇಲೆ ಮುತ್ತಿಗೆಯನ್ನು ಹಾಕ್ತಾನೆ. ಇದನ್ನು ಮನಗಂಡಂತಹ ಬ್ರಿಟಿಷರ ಸೈನ್ಯ ನಡೆಯಿತು. ಅಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಸರ್ ಐರ್ಪೋರ್ಟ್ನ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಒಂದು ಸೈನ್ಯವನ್ನು ಸಜ್ಜುಗೊಳಿಸಿ ಹೈದರಾಲಿಯನ್ನು ಹಿಂಬಾಲಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥವನು ಬ್ರಿಟಿಷರಿಗೆ ಸೇರಿರ್ತಕ್ಕಂಥ ಕೆಲವು ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡುವುದರಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸ್ತಾನೆ. ಅರ್ಥ ಆಯ್ತಾ? ಸೊ ಅದರ ಜೊತೆಗೆ ನಾವು ಐದನೇದಾಗಿರ್ತಕ್ಕಂತಹ ಸಂದರ್ಭದಲ್ಲಿ 1780ರಲ್ಲಿ ಕೋಟಿನೋ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಹೈದರಾಲಿ ಅಂತಕ್ಕಂಥವನು ಸೋಲನ್ನ ಅನುಭವಿಸ್ತಾನೆ. ಆಗ ಯುದ್ಧದ ಒಂದು ಗತಿ ಇರ್ತಕ್ಕಂಥದ್ದು ಬದಲಾವಣೆಗೆ ಬ್ರಿಟಿಷರಿಗೆ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ. ತರುವಾಯ ಹುಲಿಕಾಟ್ ಮತ್ತು ಸೋಲುಗಾರಗಳಲ್ಲಿ ಕದನಗಳಲ್ಲಿ ಆರ್ಥಿಕ ಹಾನಿಯನ್ನ ಅನುಭವಿಸ್ತಾನೆ. ಹುಲಿಕಾಟ್ ಮತ್ತು ಸೋಲಿಗಾರ ಅಂತಕ್ಕಂಥ ಒಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಬ್ರಿಟಿಷರ್ ಅಂತಕ್ಕಂಥವ್ರು ತಮ್ಮ ಆತ್ಮಸ್ಥೈರ್ಯವನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥವನು ಅಪಾರವಾಗಿರ್ತಕ್ಕಂತಹ ರಾಕೆಟ್ಗಳ ಪ್ರಯೋಗ ಮತ್ತು ಶಸ್ತ್ರಾಸ್ತ್ರಗಳ ಒಂದು ಪ್ರಯೋಗ ಮಾಡಿದ್ರಿಂದ ಹುಲಿಕಾಟ್ ಮತ್ತು ಸೋಲಿಗಾರ ಅಂತಕ್ಕಂಥ ಊರಿನಲ್ಲಿ ಹೈದರಾಲಿ ಅಂತಕ್ಕಂಥವನು ಆರ್ಥಿಕವಾಗಿ ನಷ್ಟವಾದ ಪ್ರದೇಶಗಳಲ್ಲಿ ಏನಂತಾನೆ, ಆರ್ಥಿಕ ನಷ್ಟವನ್ನು ಅನುಭವಿಸ್ತಾನೆ. ನಷ್ಟ ಉಂಟಾಯಿತು. ಯಾರಿಗೆ? ಹೈದರಾಲಿಗೆ ಉಂಟಾಯಿತು. ಆರ್ಥಿಕವಾಗಿ ನಷ್ಟ ಅಂತಕ್ಕಂಥದ್ದು ಉಂಟಾಯಿತು. ಆಗ ಈ ವೇಳೆಗೆ ಬ್ರಿಟಿಷರ್ ಅಂತಕ್ಕಂಥವರು ಮರಾಠರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಮರಾಠರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಮರಾಠರ ಜೊತೆಗೆ ಯಾರು ಬರ್ತಾರೆ, ನಿಜಾಮನು ಸಹ ಆ ಒಂದು ಬ್ರಿಟಿಷರ ಸೇನೆಯ ಕಡೆಗೆ ಸೇರಿಕೊಂಡು 1782ರಲ್ಲಿ ಅನಾರೋಗ್ಯದ ಕಾರಣವಾಗಿ ಹೈದರಾಲಿ ಅಂತಕ್ಕಂಥವನು ಬೆನ್ನುಹುಣ್ಣಿನಿಂದ ಮರಣವನ್ನು ಹೊಂದ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಇನ್ನು ಸರಿ ಇದೆಯಾ? ಕರ್ನಾಟಕದ ಯುದ್ಧದ ಬೆಳವಣಿಗೆ 1780 ಯುದ್ಧದ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥ ಮುನ್ನಡೆಯನ್ನು ಸ್ಥಾಪಿಸಿ ಕರ್ನಾಟಕದ ಕೆಲವು ಪ್ರಾಂತ್ಯಗಳ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಕಂಚೀಪುರ ಮತ್ತು ಕೋರಮಂಡಲ ತೀರ ಪ್ರದೇಶಗಳನ್ನು ವಶಪಡಿಸಿದಂತಹ ಸಂದರ್ಭದಲ್ಲಿ ಬ್ರಿಟಿಷರಲ್ಲಿ ನಗರಕ್ಕಂತಕ್ಕಂಥ ಬ್ರಿಟಿಷ್ ಸೈನ್ಯದಲ್ಲಿ ನಗರ ಉಂಟಾಯಿತು. ಹಾಗೂ ಅಷ್ಟೇ ಅಲ್ಲದೆ ಬೆಂಗಳೂರು ಮತ್ತು ವಾಣಿಭಾಷೆ ಪ್ರದೇಶಗಳನ್ನು ವಶಪಡಿಸಿಕೊಂಡು ಇಂತಹ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಸೇನಾನಿಯಾಗಿರ್ತಕ್ಕಂಥ ಸರ್ ಐರ್ಪೋರ್ಟ್ನ ನೇತೃತ್ವದಲ್ಲಿ ಏನಾಗುತ್ತೆ, ಸೈನ್ಯ ಅಂತಕ್ಕಂಥ ಸಚಿವರ ಸಂದರ್ಭದಲ್ಲಿ ಒಂದು ಆರ್ಕಾಟಿನ ಮೇಲೆ ಮುತ್ತಿಗೆಯನ್ನು ಹಾಕಿ ನಂತಹ ಸಂದರ್ಭದಲ್ಲಿ ಬ್ರಿಟಿಷರ್ ಅಂತಕ್ಕಂಥವರು ಏನು ಮಾಡ್ತಾರೆ, ಹೈದರಾಲಿ ಮೇಲೆ ಪಾಂಡಿಚೇರಿವರೆಗೂ ಹಿಂಬಾಲಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಹೈದರಾಲಿ ಅಂತಕ್ಕಂಥವನು ಬ್ರಿಟಿಷರಿಗೆ ಸೇರಿರ್ತಕ್ಕಂಥ ಕೆಲವು ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಅಪಾರ ಸಂಪತ್ತನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸ್ತಾನೆ. ಇದಾದ ನಂತರ 1771ರಲ್ಲಿ ಕೋಟಿನೋ ಅಂತಕ್ಕಂಥ ಬ್ರಿಟಿಷರ ನಡುವೆ ಮತ್ತು ಹೈದರಾಲಿ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ
ಆ ಯುದ್ಧದಲ್ಲಿ ಯಾರು ಸೋತಾರೆ? ಯಾರು ಸೋತಾರೆ ಅಂತಂತಂದರೆ ಸಾಮಾನ್ಯವಾಗಿ ಯುದ್ಧದಲ್ಲಿ ಸಾಮಾನ್ಯವಾಗಿ ಹೈದರ್ ಅಲಿ ಅಂತಕ್ಕಂಥವನು ಸೋಲನ್ನು ಅನುಭವಿಸ್ತಾನೆ. ಹೈದರ್ ಅಲಿ ಯಾವಾಗ ಸೋಲನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಯಾವಾಗ ಬ್ರಿಟಿಷರಿಗೆ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಉಂಟಾಯಿತು, ಹೈದರ್ ಅಲಿ ಬಲ ಅಂತಕ್ಕಂಥದ್ದು ಹೋಗಿದ್ದು. ಇಂತಹ ಒಂದು ಸಂದರ್ಭದಲ್ಲಿ ತರುವಾಯ ಯುದ್ಧದ ಗತಿ ಅಂತಕ್ಕಂಥದ್ದು ಬದಲಾವಣೆಗೊಂಡು ಹುಲಿಕಾಟ್ ಮತ್ತು ಸೋಲಿಗಾರ್ ಪ್ರದೇಶಗಳಲ್ಲಿ ಆರ್ಥಿಕವಾಗಿರ್ತಕ್ಕಂಥ ನಷ್ಟವನ್ನು ಉಂಟಂಥ ಸಂದರ್ಭದಲ್ಲಿ 1787ರಲ್ಲಿ ಹೈದರ್ ಅಲಿ ಅಂತಕ್ಕಂಥವನು ಬೆನ್ನು ಹುಣ್ಣು ಅಂತಕ್ಕಂಥ ಒಂದು ಕಾಯಿಲೆಯಿಂದ ನರಳಿ ಏನಾಗ್ತಾನೆ, ಅವನು ಮರಣವನ್ನು ಹೊಂದ್ತಾನೆ. ಆತ ಈ ಯುದ್ಧವನ್ನು ಯಾರು ಮುನ್ನಡೆಸ್ತಾರೆ ಅಂದರೆ ಆತನ ಮಗನಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಆ ಯುದ್ಧವನ್ನು ಮುಂದುವರಿಸ್ತಾನೆ. ಸೊ ಹೈದರ್ ಅಲಿಯ ಒಂದು ಮರಣ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ಅಂತಕ್ಕಂಥವನು ಪಡೆದಿದ್ದ. ಸೊ ಯಾವಾಗ ತನ್ನ ತಂದೆ ಅಂತಕ್ಕಂಥವನು ಕೋರಮಂಡಲ ತೀರ ಹುಲಿಕಟ್ ಈ ಭಾಗದಲ್ಲಿ ಯುದ್ಧ ಮಾಡುವ ಸಂದರ್ಭದಲ್ಲಿ ಟಿಪ್ಪು ಅಂತಕ್ಕಂಥವನು ಈ ಪ್ರದೇಶಗಳ ಮೇಲೆ ಯುದ್ಧದಲ್ಲಿ ತೊಡಗಿದ್ದಂತಹ ಆ ಸಂದರ್ಭದಲ್ಲಿ ಬ್ರಿಟಿಷರು ಅಂತಕ್ಕಂಥವರು ಬಿದನೂರು ಮತ್ತು ಮಂಗಳೂರು ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಮಲಬಾರ್ ಪ್ರದೇಶಗಳ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಅಂತಕ್ಕಂಥವ್ರು ಏನು ಮಾಡ್ತಾರೆ, ಮಲಬಾರು ಅಲ್ಲ ಬಿದನೂರು ಮತ್ತು ಮಂಗಳೂರು ಪ್ರದೇಶಗಳನ್ನು ವಶಪಡಿಸಿಕೊಂಡು ತಿರುವಂಗೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪು ಸುಲ್ತಾನನ ವಿರುದ್ಧ ಎತ್ತು ಕಟ್ಟುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ. ತನ್ನ ತಂದೆ ಅಂತಕ್ಕಂಥ ಮರಣವಾದಂತಹ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಮಲಬಾರ್ ತೀರದ ಪ್ರದೇಶಗಳಲ್ಲಿ ಯುದ್ಧದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಈ ಸನ್ನಿವೇಶವನ್ನು ಬಳಸಿಕೊಂಡು ಬಿದನೂರು ಮತ್ತು ಮಂಗಳೂರು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಆ ಒಂದು ಕಲ್ಲಿಕೋಟೆ ಮತ್ತು ತಿರುವಂಗೂರು ಮತ್ತು ಕೆಲವು ಪ್ರದೇಶಗಳಿಂದ ಮಲಬಾರಿನ ಕೆಲವು ಅನೇಕ ರಾಜರುಗಳನ್ನು ಟಿಪ್ಪು ಸುಲ್ತಾನ್ ವಿರುದ್ಧ ಎತ್ತು ಕಟ್ಟುವುದರಲ್ಲಿ ಸಫಲತೆಯನ್ನು ನಡೆಸಿದರು. ಹೀಗಾಗಿ ಟಿಪ್ಪು ಅಂತಕ್ಕಂಥವನು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದಲ್ಲಿ ತನ್ನ ಹತೋಟಿಯನ್ನು ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಅವನೇನು ಮಾಡ್ತಾನೆ, ಯಾರು ಬರ್ತಾರೆ ಅಧಿಕಾರಕ್ಕೆ ಅಂದರೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಯಾವಾಗ ಹುಲಿಕಾಟಿನಲ್ಲಿರ್ತಕ್ಕಂತಹ ಮತ್ತು ಕಲ್ಲಿಕೋಟೆಯಲ್ಲಿರ್ತಕ್ಕಂತಹ ಮತ್ತು ಕಲ್ಲಿಕೋಟೆ ತಿರುವಂಗೂರಿನ ಅನೇಕ ಎತ್ತು ಕಟ್ಟುವಂತಹ ಪ್ರಭುತ್ವ ಸಾಧ್ಯತೆ ಪ್ರಯತ್ನದಲ್ಲಿದ್ದಂತಹ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿ ಹತೋಟಿ ಸಾಧಿಸುವುದು ಸೂಕ್ತವೆಂದು ತಿಳಿದುಬಿಟ್ಟು ಏನು ಮಾಡ್ತಾನೆ, ಮಂಗಳೂರಿನತ್ತ ಮುನ್ನಡೆದಂತಹ ಸಂಜೆ ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ. ಕೊನೆಗೆ 1784ರಲ್ಲಿ ಬ್ರಿಟಿಷರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಟಿಪ್ಪು ಸುಲ್ತಾನನೊಂದಿಗೆ ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು ಮಾಡಿಕೊಡ್ತಾರೆ. ಅರ್ಥ ಆಯ್ತು? ತಂದೆ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಎಲ್ಲಿದ್ದ ಮಲಬಾರ್ ತೀರ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಈ ಸನ್ನಿವೇಶವನ್ನು ಬಳಸಿಕೊಂಡು ಏನು ಮಾಡ್ತಾರೆ, ಮಂಗಳೂರು ಮತ್ತು ಬಿದನೂರು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಆ ಒಂದು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತಹ ದೇಶೀಯ ರಾಜರಾಗಿರ್ತಕ್ಕಂತಹ ಏನು ಕಲ್ಲಿಕೋಟೆ ತಿರುವಂಗೂರಿನ ಕೆಲವು ರಾಜರುಗಳನ್ನು ಏನು ಮಾಡ್ತಾನೆ, ಬ್ರಿಟಿಷರ್ ಅಂತಕ್ಕಂಥವರು ಹೈದರಾಬಾದ್ ಟಿಪ್ಪು ಸುಲ್ತಾನನ ವಿರುದ್ಧ ಎತ್ತುಕೊಟ್ಟುವುದರಲ್ಲಿ ಪ್ರಯತ್ನಿಸುವಂತಹ ಸಂದರ್ಭದಲ್ಲಿ ಆಗ ಅವನೇನು ಮಾಡ್ತಾನೆ, ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ನಾನು ಮಲಬಾರ್ ತೀರ ಪ್ರದೇಶದಲ್ಲಿರ್ತಕ್ಕಂಥ ಮಂಗಳೂರು ಮತ್ತು ಕಲ್ಲಿಕೋಟೆಯನ್ನು ವಶಪಡಿಸಿಕೊಳ್ಳದ ಅದರ ಮೇಲೆ ತನ್ನ ಪ್ರಯೋಗವನ್ನು ಮಾಡುವುದು ಸೂಕ್ತ ಅಂತ ಹೇಳಿಬಿಟ್ಟು ಮಂಗಳೂರಿಗೆ ಬಂದು ಬ್ರಿಟಿಷರನ್ನು ಸೋಲಿಸ್ತಾನೆ. ಆಗ ಬ್ರಿಟಿಷರು ಕತ್ತವರು ಏನು ಮಾಡ್ತಾರೆ, 1774ರಲ್ಲಿ ಯಾರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ, ಮಂಗಳೂರು ಒಪ್ಪಂದವನ್ನು ಟಿಪ್ಪು ಸುಲ್ತಾನೊಂದಿಗೆ ಬ್ರಿಟಿಷರ್ ಅಂತಕ್ಕಂಥವ್ರು ಮಾಡಿಕೊಳ್ತಾರೆ. ಅರ್ಥ ಆಯ್ತಾ ಹೇಳಿದ ಮಕ್ಕಳ? ಅರ್ಥ ಆಯ್ತಾ? ಹೀಗೆ ಎರಡನೇ ಆಂಗ್ಲೋ ಮೈಸೂರು ಅಂತಕ್ಕಂಥದ್ದು ಅರ್ಧಕ್ಕೆ 5ರಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಮಗನು ಮರಣ ಹೊಂದಿದ ನಂತರ ಏನು ಮಾಡ್ತಾರೆ, ಟಿಪ್ಪು ಸುಲ್ತಾನ್ ತನ್ನ ತಂದೆ ತೀರಿದ ನಂತರ ಮಗನಾಗಿರ್ತಕ್ಕಂತಹ ಆ ಒಂದು ಟಿಪ್ಪು ಸುಲ್ತಾನ್ ಅಂತಕ್ಕಂಥನು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುನ್ನಡೆಸುವುದರ ಮೂಲಕ ಮಂಗಳೂರು ಒಪ್ಪಂದಕ್ಕೆ ನಾಂದಿಯನ್ನು ಹಾಡುವುದರ ಮೂಲಕ ಬ್ರಿಟಿಷರ ಸೋಲಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು
ಯಾರು ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಮಾಡಿದ್ದ. ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಆಯಿತು. ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಒಪ್ಪಂದದ ಒಂದು ಒಂದು ಏನು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ, ಯುದ್ಧದ ಬೆಳವಣಿಗೆ ಮತ್ತು ಪರಿಣಾಮಗಳನ್ನು ನಾವು ನೋಡೋದು. ಈಗ ಮೂರನೇದಾಗಿರ್ತಕ್ಕಂತಹ ಒಂದು ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದನ್ನು ನೋಡೋಣ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈಗ ಯುದ್ಧಕ್ಕೆ ಕಾರಣಗಳು, ಏನು ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು ಅಂತಂದ್ರೆ, ಒಂದು ನೇರ ಕಾರಣ ಅಂದರೆ ತಿರುವಂಪೂರಿನ ರಾಜಕಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯೇ ಈ ಒಂದು ಯುದ್ಧಕ್ಕೆ ಕಾರಣ. ತಿರುವಂಪೂರಿನ ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆಯೇ ಏನು ಮೊಟ್ಟ ಮೊದಲಾಗಿರ್ತಕ್ಕಂತಹ ಒಂದು ಯುದ್ಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ರಾಜ್ಯದ ರಾಜ ಅಂತಕ್ಕಂಥವನು ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದ ಕೋಟೆಗಳನ್ನ ನಿರ್ಮಿಸಿದ್ದನು. ಅದಕ್ಕೆ ಕಾರಣ ಏನಂದ್ರೆ, ಅಲ್ಲಿರ್ತಕ್ಕಂತಹ ರಾಜ ಯಾರು ತಿರುವಂಪೂರಿನ ರಾಜ ಅಂತಕ್ಕಂಥವನು ಏನ್ ಮಾಡಿದ್ದ ಅಂತಂದ್ರೆ, ಅವನು ತನ್ನ ಪಕ್ಕದ ರಾಜ್ಯದಲ್ಲಿರ್ತಕ್ಕಂತಹ ಒಂದು ನೆರೆಯಾಗಿ ಇರ್ತಕ್ಕಂತಹ ಕೊಚ್ಚಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ರಾಜರ ಒಂದು ಕೋಟೆಗಳನ್ನ ವಶಪಡಿಸಿಕೊಂಡಿದ್ದ, ಕೋಟೆ ನಿರ್ಮಿಸಿದ. ಮತ್ತು ಆತನು ಡಚ್ಚರಿಂದ ಆಯಕೋಟೆ ಮತ್ತು ಕಾಗನೂರು ಕೋಟೆಗಳನ್ನ ವಶಪಡಿಸಿದ್ದು. ಇದು ಮಂಗಳೂರು ಒಪ್ಪಂದದ ಷರತ್ತಿನ ಉಲ್ಲಂಘನೆಯಾಗಿತ್ತು. ತಿರುವಂಪೂರಿನ ರಾಜನಾಗಿರ್ತಕ್ಕಂತಹ ರಾಜಕಾರಣವೇ ಇದಕ್ಕೆ ಪ್ರಶ್ನೆ. ತಿರುವಂಪೂರಿನ ರಾಜ ಆಗಿರ್ತಕ್ಕಂಥವನು ಏನು ಮಾಡ್ತಾನೆ, ಕೊಚ್ಚಿಯಲ್ಲಿರುವ ಯಾರು ಕೊಚ್ಚಿಯಲ್ಲಿರ್ತಕ್ಕಂತಹ ರಾಜ ಅಂತಕ್ಕಂಥವನು ಏನು ಮಾಡ್ತಾನೆ, ಅವನು ಕೊಚ್ಚಿಯಲ್ಲಿರ್ತಕ್ಕಂತಹ ಪ್ರದೇಶ ಒಂದು ಕೋಟೆಗಳಲ್ಲಿ ನಿರ್ಮಾಣ ಮಾಡ್ತಾನೆ ತಿರುವಂಪೂರಿನ ರಾಜ. ಅಷ್ಟೇ ಅಲ್ಲದೆ ಡಚ್ಚರಿಂದ ಯಾವ ಪ್ರದೇಶಗಳನ್ನ, ಆಯಾ ಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಪಡೆದುಕೊಂಡಿದ್ದು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಮುರಿದಿರ್ತಕ್ಕಂಥದ್ದು. ಇನ್ನೊಂದ್ಸರಿ ಹೇಳಿ ಮಕ್ಕಳ, ತಿರುವಂಪೂರಿನ ರಾಜನಾಗಿರ್ತಕ್ಕಂಥವನು ಒಂದು ರಾಜಕಾರಣ ಇದಕ್ಕೆ ಪ್ರಶ್ನೆ ಆಗಿತ್ತು. ಏನಪ್ಪ ಅಂದರೆ, ತಿರುವಂಪೂರಿನ ರಾಜ ಅಂತಕ್ಕಂಥದ್ದು ಕೊಚ್ಚಿಯ ರಾಜರಿಂದ ಅನೇಕ ಒಂದು ಕೊಚ್ಚಿಯ ರಾಜನ ಒಂದು ಸಂಸ್ಥಾನದಲ್ಲಿ ಬ್ರಿಟಿಷರ ಒಂದು ಬೆಂಬಲದಿಂದ ಏನು ಮಾಡ್ತಾನೆ, ಅನೇಕ ಕೋಟೆಗಳನ್ನು ನಿರ್ಮಿಸ್ತಾನೆ. ಹಾಗೂ ಡಚ್ಚರಿಂದ ಒಂದು ಏನು ಮಾಡ್ತಾನೆ, ಕಾಂಗನೂರು ಮತ್ತು ಆಯಕೋಟೆಗಳಲ್ಲಿ ಕೋಟೆಗಳನ್ನು ಪಡೆದುಕೊಂಡಿದ್ದ. ಇದು ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಮುರಿದಿತ್ತು. ಅಷ್ಟೇ ಅಲ್ಲದೆ ಒಂದು ಯುದ್ಧಕ್ಕೆ ಇವೆಲ್ಲ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಬ್ರಿಟಿಷರ ಒಂದು ಸೇನಾ ಇರ್ತಕ್ಕಂತಹ ಯಾರು, ಜನರಲ್ ಮೆಡಾಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈತ ಬ್ರಿಟಿಷರ ಸೇನಾನಿ ಇರ್ತಕ್ಕಂಥ ಮೆಡಾಸನ ನಾಯಕತ್ವದಲ್ಲಿ ಕಾರವಾರ, ಕೊಯಮತ್ತೂರು, ದಿಟ್ಟಿಗಳ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದನು. ಕಾರವಾರ, ದಿಟ್ಟಿಗಲ್ ಮತ್ತು ಕೊಯಮತ್ತೂರು ಅಂತಕ್ಕಂಥ ಪ್ರದೇಶಗಳನ್ನು ಸಹ ಈ ತಿರುವಂಪೂರಿನ ರಾಜ ಅಂತಕ್ಕಂಥವನು ವಶಪಡಿಸಿಕೊಂಡಿದ್ದ. ಯಾವಾಗ ತಿರುವಂಪೂರಿನ ರಾಜ ಅಂತಕ್ಕಂಥವನು ಬ್ರಿಟಿಷರ ಸಹಾಯದಿಂದ ಕೊಚ್ಚಿಯಲ್ಲಿರ್ತಕ್ಕಂಥ ಕೋಟೆಗಳನ್ನು ನಿರ್ಮಾಣ ಮಾಡಿದ. ಅಷ್ಟೇ ಅಲ್ಲದೆ ಡಚ್ಚರಿಂದ ಯಾವ ಪ್ರದೇಶಗಳನ್ನ, ಆಯಾ ಕೋಟ ಮತ್ತು ಕಾಂಗನೂರು ಅಂತಕ್ಕಂಥ ಕೋಟೆಗಳನ್ನು ಪಡೆದುಕೊಂಡಿದ್ದ. ಅಷ್ಟೇ ಅಲ್ಲದೆ ಮಂಗಳೂರು ಒಪ್ಪಂದ ಷರತ್ತುಗಳನ್ನು ಸಹ ಮುರಿದಿದ್ದರಿಂದ ಏನಾಯಿತು, ಇದರಿಂದ ಯಾವ ಪರಿಣಾಮ ಆಗುತ್ತೆ ಅಂತಂದರೆ, ಒಂದು ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಮುರಿದಂತಾಯಿತು. ಅಷ್ಟೇ ಅಲ್ಲದೆ ನಾವು ಮೂರನೇದಾಗಿರ್ತಕ್ಕಂಥ ನೋಡಿದಾಗ ಕಾರವಾರ ಅಂತಕ್ಕಂಥದ್ದು, ಕೊಯಮತ್ತೂರು, ದಿಂಡಿಗಲ್ ಅಂತಕ್ಕಂಥ ಪ್ರದೇಶಗಳನ್ನು ಯಾರು ವಶಪಡಿಸಿಕೊಂಡಿದ್ದರು? ತಿರುವಂಪೂರಿನ ರಾಜ. ಯಾರ ನೇತೃತ್ವದಲ್ಲಿ? ಜನರಲ್ ಮೆಡೋಸ್ ಅಂತಕ್ಕಂಥವನ್ನ ಒಂದು ನೇತೃತ್ವದಲ್ಲಿ.
ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥನು ಬಾರಾಮಹಲ್, ಮುತ್ತಿ ಮತ್ತು ಸತ್ಯಮಂಗಲ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಬಾರಾಮಹಲ್, ಮುತ್ತಿ ಮತ್ತು ಸತ್ಯಮಂಗಲ, ಬಾರಾಮಹಲ್ ಮತ್ತು ಮುತ್ತಿ ಸತ್ಯಮಂಗಲ ಅನ್ನತಕ್ಕಂಥದ್ದನ್ನ ವಶಪಡಿಸಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ಯಾರು? ಟಿಪ್ಪು ಸುಲ್ತಾನ್. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಎಂಥ ವ್ಯಕ್ತಿತ್ವವನ್ನು ಹೊಂದಿದ್ದ ಅಂತಕ್ಕಂದರೆ ಬ್ರಿಟಿಷರ ಒಂದು ನೀತಿಗೆ, ಒಂದು ವಿಸ್ತರಣಾ ನೀತಿಗೆ ಅಡ್ಡಿಪಡಿಸತಕ್ಕಂತಹ ವ್ಯಕ್ತಿಯಾಗಿದ್ದು ಅವರನ್ನು ಓಡಿಸುವಂತಹ ಒಂದು ಗಂಭೀರವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥವನು. ಬ್ರಿಟಿಷರ ಒಂದು ಸಾಮ್ರಾಜ್ಯ ನೀತಿಗೆ ವಿರುದ್ಧವಾಗಿ ಭಾರತದಿಂದಲೇ ಇವರನ್ನು ಓಡಿಸಬೇಕಂತಕ್ಕಂಥದ್ದು ಬ್ರಿಟಿಷರಿಗೆ ಅನೇಕ ಬಾರಿಯಾಗಿರ್ತಕ್ಕಂತಹ ವಿರೋಧವನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಹಾಗೂ ವೈರಿಗಳು, ನನ್ನ ಶತ್ರುಗಳು, ವಿಸ್ತರಣಾ ನೀತಿಗೆ ಅಡ್ಡಿಪಡಿಸುತ್ತಿರ್ತಕ್ಕಂತಹ ಬ್ರಿಟಿಷರು ತಮ್ಮ ರಾಜ್ಯ ವಿಸ್ತರಣೆಗೆ ಅಡ್ಡಿಪಡಿಸುತ್ತಿರ್ತಕ್ಕಂಥವನು ಏನಂತಕ್ಕಂಥವನು ಶತ್ರುಗಳನ್ನು ತಿಳ್ಬಿಟ್ಟು ಕರೆದ. ಅಷ್ಟೇ ಅಲ್ಲದೆ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸಿದ ಬ್ರಿಟಿಷರನ್ನ ಪರಮ ವೈರಿಗಳು ಅಂತ ಹೇಳ್ತಿರ್ತಕ್ಕಂಥದ್ದನ್ನು ತಿಳ್ತಿದ್ದ. ಒಂದು ವಿಸ್ತರಣೆ ನೀತಿಗೆ ಅಡ್ಡಿಯಾಗ್ತಿರ್ತಕ್ಕಂಥವ್ರನ್ನ ಶತ್ರುಗಳು ಅಂತ ಕರೆದು, ಕುಟಿಲ ನೀತಿ ಅಂದರೆ ಆ ಸಂಧಾನ ಒಪ್ಪಂದಗಳು ಮತ್ತು ಹೊಡೆದಾಡುವ ನೀತಿಗಳನ್ನು ಬಳಸಿಕೊಂಡು ಭಾರತದಲ್ಲಿ ಮಾಡ್ತಕ್ಕಂಥದ್ದನ್ನು, ಭಾರತದಲ್ಲಿ ಪ್ರದೇಶಗಳ ಆಕ್ರಮಿಸುವ ಒಂದು ವಿಚಾರಕ್ಕಾಗಿ ಏನನ್ನ ತಿಳ್ಕೊಂಡಿದ್ದ ಒಂದು ಟಿಪ್ಪು ಸುಲ್ತಾನ್ ಅಂತಂದ್ರೆ ಇವರನ್ನ ಪರಮ ವೈರಿಗಳು ಅಂತ ಹೇಳ್ಬಿಟ್ಟು ತಿಳಿದುಕೊಂಡಿದ್ದ ಟಿಪ್ಪು ಸುಲ್ತಾನ್. ಈ ರೀತಿಯಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಅವರನ್ನ ಭಾರತದಿಂದ ಓಡಿಸುವುದೇ ತನ್ನ ಪರಮವಾಗಿರ್ತಕ್ಕಂಥ ಪರಮ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದನ್ನ ತಿಳಿದ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಡುವುದಷ್ಟೇ ಅಲ್ಲದೆ ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ನೀತಿಗಳಲ್ಲೂ ಸಹ ಅವನು ಚಾಣಾಕ್ಷ ನೀತಿಗಳನ್ನು ಸ್ಪಷ್ಟವಾಗಿ ವ್ಯಕ್ತ ಮಾಡಿಕೊಳ್ಳುವುದರಿಂದ ಬ್ರಿಟಿಷರ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಸಾಮರ್ಥ್ಯವನ್ನು ಕುದಿಸಿದೆ ಎಂಬುದನ್ನು ಅರಿತಿದ್ದ. ಬ್ರಿಟಿಷರ ಒಂದು ಕುಟಿಲ ನೀತಿ, ತಂತ್ರಗಳನ್ನು ತಿಳಿದಿದ್ದ. ಒಂದು ಪಕ್ಷ ತಾವು ವ್ಯಾಪಾರ ಮಾಡುವುದರಲ್ಲಿ ಏನಾದರೂ ನಷ್ಟ ಉಂಟಾಗಿದ್ದರೆ ಅದನ್ನು ಸರಿಯಾಗಿ ಗಮನಿಸಿದ್ದ. ಬ್ರಿಟಿಷರನ್ನು ವಿರೋಧಿಸತಕ್ಕಂಥ ಮತ್ತು ನೆರೆಹೊರೆಯವರ ಸಹಾಯವನ್ನು ಅಪೇಕ್ಷಿಸತಕ್ಕಂಥ ವ್ಯಕ್ತಿಯಾಗಿದ್ದು ವ್ಯಾಪಾರದಲ್ಲಿ ಬ್ರಿಟಿಷರಿಗೆ ಲಾಭವಾಗದಂತೆ ನೋಡಿಕೊಳ್ತಕ್ಕಂಥ ಒಂದು ವ್ಯಕ್ತಿ ಆಗಿದ್ದ ಒಂದು ಟಿಪ್ಪು ಸುಲ್ತಾನ್ ಅಂತಕ್ಕಂಥ. ಒಟ್ಟಾರೆಯಾಗಿ ಟಿಪ್ಪು ಅಂತಕ್ಕಂಥ ದ್ವೇಷ ಭಾವನೆಗಳನ್ನು ಮೂಡಿಸಿದ ಬ್ರಿಟಿಷರನ್ನು ಭಾರತದಿಂದ ಬಿಡಿಸಬೇಕಂತಕ್ಕಂಥ ಒಂದು ಮನೋಭಾವನೆ ಬೆಳೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಈ ಟಿಪ್ಪು ಸುಲ್ತಾನ್. ಭಾರತದಲ್ಲಿ ತನ್ನ ವಿಸ್ತರಣಾ ನೀತಿಗೆ ವಿರೋಧವಾಗಿರ್ತಕ್ಕಂಥವರು ಶತ್ರುಗಳನ್ನು ಗಮನಿಸಿದ. ಅಷ್ಟೇ ಅಲ್ಲದೆ ಒಂದು ಬ್ರಿಟಿಷರು ತಮ್ಮ ಕುಟಿಲ ನೀತಿಗಳಿಂದ ದೇಶೀಯ ರಾಜರನ್ನ ಒಂದು ಸಂಧಾನ ಆಗಲಿ, ಒಪ್ಪಂದ ಆಗಲಿ ಅಥವಾ ಒಂದು ಒಡೆದಾಡುವ ನೀತಿಯಿಂದ ಏನು ಮಾಡಿದ್ದ, ಇವರು ಒಂದು ಭಾರತದಲ್ಲಿ ಪ್ರದೇಶಗಳನ್ನು ಕಬಳಿಸುವ ಒಂದು ಪ್ರಯತ್ನಗಳು ಮಾಡ್ತಿದ್ದ. ಇವರನ್ನ ಏನಂತ ಕರೀತಿದ್ದ ಟಿಪ್ಪು ಸುಲ್ತಾನ್ ಅಂದರೆ ಇವರನ್ನ ಪರಮ ವೈರಿಗಳು ಅಂತ ಹೇಳ್ತಿದ್ದ. ಅಷ್ಟೇ ಅಲ್ಲದೆ ಆ ಒಂದು ಬ್ರಿಟಿಷರ ಯುದ್ಧ ನೀತಿ, ಕುಟಿಲ ನೀತಿ, ತಂತ್ರ, ಚಾಣಾಕ್ಷ ನೀತಿಗಳನ್ನು ಸಂಪೂರ್ಣವಾಗಿ ಒಂದು ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಅರಿತಿದ್ದ. ಆದರೆ ಇವನ ಉದ್ದೇಶ ಏನಾಗಿತ್ತು, ಭಾರತದ ಬ್ರಿಟಿಷರನ್ನು ಓಡಿಸಬೇಕು ಅಂದರೆ ಅದಮ್ಯವಾಗಿರ್ತಕ್ಕಂಥ ಒಂದು ಕರ್ತವ್ಯ ಅಂತಕ್ಕಂಥ ಒಂದು ಮನೋಮನಗಳಿದ್ದ. ಅಷ್ಟೇ ಅಲ್ಲದೆ ಬ್ರಿಟಿಷರ ಒಂದು ನೀತಿಗಳ ವ್ಯಾಪಾರದಲ್ಲಿ ನಷ್ಟ ಉಂಟಾದಂಥ ಸಂದರ್ಭದಲ್ಲಿ ಇವರನ್ನು ಕುದಿಸುವ ಒಂದು ಪ್ರಯತ್ನ ಅಂತಕ್ಕಂಥದ್ದು ಅಥವಾ ಕುಂದುತ್ತಾರೆ ಅಂತಕ್ಕಂಥ ಒಂದು ಮನೋಭಾವನೆ ಅಂತಕ್ಕಂಥದ್ದು ಟಿಪ್ಪು ಸುಲ್ತಾನಲ್ಲಿ ಇತ್ತು. ಹಾಗೆಯೇ ಅವರು ಸಾಧಿಸಿದ ಒಂದು ಏಕಸ್ವಾಮ್ಯವನ್ನ, ಭಾರತದಲ್ಲಿ ಸಾಮ್ರಾಜ್ಯಶಾಹಿಯನ್ನ ಕುಂದಿಸಬೇಕು ಅಥವಾ ಅವರನ್ನು ಭಾರತದಿಂದ ಓಡಿಸಬೇಕು ಅಂತಕ್ಕಂಥ ಮನೋಭಾವ ಹೊಂದಿದಂಥ ಸಂದರ್ಭದಲ್ಲಿ 3ನೇ ಆಂಗ್ಲ ಮೈಸೂರು ಯುದ್ಧ ಅಂತಕ್ಕಂಥದ್ದು ಕಾರಣವಾಗೋದಕ್ಕೆ ಏನಪ್ಪ ಅಂತಂದ್ರೆ, ತಿರುಪೂರಿನಲ್ಲಿ ಅಂತಕ್ಕಂತಹ ರಾಜನಾಗಿರ್ತಕ್ಕಂಥವನು ಏನು ಮಾಡ್ತಾನೆ, ಒಂದು ರಾಜಕೀಯದ ಒಂದು ಪ್ರಶ್ನೆ ಅಂತ. ಈ ರಾಜ ಅಂತಕ್ಕಂಥವನು ಬ್ರಿಟಿಷರ ಸಹಾಯದಿಂದ ಏನು ಮಾಡ್ತಾನೆ ಅಂತಂದರೆ, ಕೊಚ್ಚಿಯಲ್ಲಿರ್ತಕ್ಕಂತಹ ಅನೇಕ ಕೋಟೆಗಳನ್ನು ನಿರ್ಮಿಸ್ತಾನೆ. ಕೊಚ್ಚಿಯಲ್ಲಿ ಬ್ರಿಟಿಷರ ಒಂದು ನೆರವಿನಿಂದ. ಅಷ್ಟೇ ಅಲ್ಲದೆ ಡಚ್ಚರಿಂದ ಆಯಾಕೋಟ ಮತ್ತು ಕಾಂಗನೂರು ಅಂತಕ್ಕಂಥ ಪ್ರದೇಶಗಳನ್ನು ಇಲ್ಲಿಗೂ ಸಹ ಒಂದು ಕೋಟೆಗಳನ್ನು ನಿರ್ಮಾಣ ಮಾಡೋದಷ್ಟಿಲ್ಲ, ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಹಾಗೂ ಮಂಗಳೂರು ಒಪ್ಪಂದ ಷರತ್ತುಗಳನ್ನು ಕೋರಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಜನರಲ್ ಮೆಡಿಸನ್ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ ಏನು ಮಾಡ್ತಾರೆ ಅಂದರೆ,
ಬ್ರಿಟಿಷರ ಒಂದು ಸಹಾಯ ಅಂತಕ್ಕಂಥದ್ರಿಂದ ಕಾರವಾರ, ದಿಂಡಿಗಲ್ ಮತ್ತು ಕೊಯಮತ್ತೂರು ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಇದಕ್ಕೆ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಬಾರಾಮಹಲ್ ಮತ್ತು ಮುಟ್ಟಿ, ದಿಂಡಿಗಲ್ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ತಿರುಚನಾಪಳ್ಳಿಯನ್ನು ಸಹ ಮತ್ತು ಅದನ್ನು ಸಹ ವಶಪಡಿಸಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಯಾವುದು? ಸತ್ಯಮಂಗಲ ಮತ್ತು ತಿರುಚನಾಪಳ್ಳಿ. ತಿರುಚನಾಪಳ್ಳಿ ಅಂತಕ್ಕಂಥ ಒಂದು ಊರನ್ನು ಸಹ ಹೈದರಾಲಿಗೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥನ್ನು ವಶಪಡಿಸಿಕೊಂಡು ತನ್ನ ಕಾರ್ಯಾಚರಣೆ ನಡೆಸಿದರು. ಆತನ ಸೈನಿಕ ಕಾರ್ಯಾಚರಣೆ ನಡೆಸಿದರೂ ಸಹ ಅವರು ಹೊರಗೆ ನೀಡಿದ ಈ ಸಮಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥನು ಬ್ರಿಟಿಷ್ ಒಂದು ಸೇನಾನಿಯ ನಾಯಕತ್ವವನ್ನು, ಸೈನ್ಯದ ನಾಯಕತ್ವ ವಹಿಸಿಕೊಂಡು ಇದು ಯುದ್ಧದ ಗತಿಯನ್ನೇ ಬದಲಾಯಿಸುತ್ತೆ. ಯಾವಾಗ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಬಾರಾಮಹಲ್, ಮುಟ್ಟಿ, ತಿರುಚನಾಪಳ್ಳಿ ಮತ್ತು ಸತ್ಯಮಂಗಲ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇದನ್ನು ಮನಗಂಡಂತಹ ತನ್ನ ಸೈನ್ಯದ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಸಂದರ್ಭದಲ್ಲಿ ಫಲ ನೀಡಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಬ್ರಿಟಿಷ್ ಸೈನ್ಯದ ಸೇನಾನಿಯಾಗಿರ್ತಕ್ಕಂಥವ್ರು ಯಾರು ಬರ್ತಾರಪ್ಪ ಕಾರ್ನ್ವಾಲಿಸ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಈ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಅಂತಕ್ಕಂಥದ್ದು ಕೋಲಾರ ಮತ್ತು ಹೊಸಕೋಟೆ ಅಂತಕ್ಕಂತಹ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತದೆ. ಹಾಗೂ ಅದನ್ನು ವಶಪಡಿಸಿಕೊಂಡು ಕೋಲಾರ ಮತ್ತು ಹೊಸಕೋಟೆ ಮತ್ತು ಹೊಸಕೋಟೆ ಹಾಗೂ ಬೆಂಗಳೂರಿನತ್ತ ಮುನ್ನಡೆಯುತ್ತಾರೆ. ಬೆಂಗಳೂರಿನತ್ತ ಮುನ್ನಡೆದಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡು ಆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಟೆಯನ್ನು ಹಾಳು ಮಾಡ್ತಾರೆ. ಯಾರ ಒಂದು ನೇತೃತ್ವದಲ್ಲಿ? ಕಾರ್ನ್ವಾಲಿಸನ ಒಂದು ನೇತೃತ್ವದಲ್ಲಿ ಬ್ರಿಟಿಷರಿರ್ತಕ್ಕಂಥವರು ಕೋಲಾರ, ಹೊಸಕೋಟೆ ಮತ್ತು ಬೆಂಗಳೂರಿನತ್ತ ಮುನ್ನಡೆದು ಬೆಂಗಳೂರನ್ನು ವಶಪಡಿಸಿಕೊಳ್ಳುತ್ತದೆ. ಕೋಲಾರದಲ್ಲಿರ್ತಕ್ಕಂತಹ ಕೋಟೆಯನ್ನು ಈಗಾಗಲೇ ಟಿಪ್ಪು ಸುಲ್ತಾನಿಗೆ ಸೇರಿರ್ತಕ್ಕಂಥ ಬೆಂಗಳೂರಿನ ಕೋಟೆಯನ್ನು ಹಾಳು ಮಾಡ್ತಾರೆ. ನಂತರ ಕಾರ್ನ್ವಾಲಿಸು ಟಿಪ್ಪುವಿನ ನಿರ್ಮಾಣಕ್ಕಾಗಿ ಆ ಟಿಪ್ಪುವನ್ನು ನಿರ್ನಾಮ ಮಾಡುವುದಕ್ಕಾಗಿ ನಿಜಾಮರ ಮತ್ತು ಮರಾಠರ ಒಂದು ನೆರವನ್ನು ಕೋರಿ ನಿಜಾಮ ಮತ್ತು ಮರಾಠನ ಸಂಘಟಿಸಿ ತನ್ನ ಬ್ರಿಟಿಷರ ಸೈನ್ಯ ಸೇರುವುದರೊಂದಿಗೆ ಯುದ್ಧದ ತಿರುವನ್ನೇ ಪಡೆದುಕೊಳ್ಳುತ್ತೆ. ನೋಡಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಯುದ್ಧದ ಬೆಳವಣಿಗೆ ಅಂತಕ್ಕಂಥದ್ದು ಕಂಡುಬರುತ್ತೆ. ರೋಮಪೂರಿನ ರಾಜಕಾರಣಿಯ ಕಾರಣವಾಗಿ ಅವ ಏನು ಮಾಡ್ತಾನ ಅಂದರೆ ಆ ಒಂದು ಸನ್ನಿವೇಶವನ್ನು ಬಳಸಿಕೊಂಡಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಕೋಟೆಗಳನ್ನ, ಬ್ರಿಟಿಷರ ಸಾಯಿನ ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಆಮೇಲೆ ಆಯಾಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ. ಹಾಗೂ ಕಾರವಾರ ಅಂತಕ್ಕಂಥ ಒಂದು ಪ್ರದೇಶವನ್ನ, ದಿಂಡಿಗಲ್ ಮತ್ತು ಕೊಯಮತ್ತೂರು ಅಂತ ಪ್ರದೇಶಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಬಾರಾಮಹಲ್, ಮುಟ್ಟಿ ಮತ್ತು ಸತ್ಯಮಂಗಲ ಮತ್ತು ತಿರುಚನಾಪಳ್ಳಿ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ತನ್ನ ಸೈನ್ಯವನ್ನು ಸಂಘಟಿಸುವುದರಲ್ಲಿ ಸಫಲನಾಗುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕಾರ್ನ್ವಾಲಿಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಬ್ರಿಟಿಷ್ ಸೈನ್ಯದ ಒಂದು ನಾಯಕತ್ವವನ್ನು ವಹಿಸ್ತಾನೆ. ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಕೋಲಾರ, ಹೊಸಕೋಟೆ ಮತ್ತು ಬೆಂಗಳೂರು ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡು ಹಾಗೂ ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಟೆಯನ್ನು ಹಾಳು ಮಾಡಲಾಯಿತು. ಅಷ್ಟೇ ಅಲ್ಲದೆ ಬ್ರಿಟಿಷರ್ ಅಂತಕ್ಕಂಥವರು ಏನು ಮಾಡ್ತಾರೆ, ಮರಾಠರನ್ನು ಮತ್ತು ನಿಜಾಮರನ್ನು ತಮ್ಮ ಸೈನ್ಯದಲ್ಲಿ ಸಂಘಟಿಸುವುದರ ಮೂಲಕ ಬ್ರಿಟಿಷರೊಂದಿಗೆ ಮರಾಠರು ಮತ್ತು ನಿಜಾಮರ ಅಂತಕ್ಕಂಥವರು ಸೇರಿಕೊಂಡು ಮರಾಠರು ಅಂತಕ್ಕಂಥವು ಸವಣೂರು, ಗಜೇಂದ್ರಗಡ, ಲಕ್ಷ್ಮೀಶ್ವರ ಮತ್ತು ಹುಬ್ಬಳ್ಳಿ ಅಂತಕ್ಕಂಥ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಮರಾಠರು ಅಂತಕ್ಕಂಥವ್ರು ಬ್ರಿಟಿಷರೊಂದಿಗೆ ಸೇರಿಕೊಂಡು ಸವಣೂರು, ಗಜೇಂದ್ರಗಡ, ಲಕ್ಷ್ಮೀಶ್ವರ ಮತ್ತು ಹುಬ್ಬಳ್ಳಿ ಅಂತಕ್ಕಂತಹ ಪ್ರದೇಶಗಳನ್ನು ಸಹ ವಶಪಡಿಸಿಕೊಳ್ತಾರೆ. 1792ರಲ್ಲಿ ಸೈನ್ಯ ಅಂತಕ್ಕಂಥ ಸಜ್ಜುಗೊಂಡು ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಶ್ರೀರಂಗಪಟ್ಟಣದ ಕಡೆಗೆ ಸಾಗಿದರು. ಅರ್ಥ ಆಯ್ತಾ? ನೋಡಿ, ಮರಾಠರು ಮತ್ತು ನಿಜಾಮರು ಬ್ರಿಟಿಷರೊಂದಿಗೆ ಸೇರಿಕೊಳ್ಳುವುದರ ಮೂಲಕ ಬ್ರಿಟಿಷರೊಂದಿಗೆ ತ್ರಿಕೂಟ ಸೈನ್ಯ ಅಂತಕ್ಕಂಥ ಹೋಗುತ್ತೆ. ಮರಾಠರು ಒಂದು ಕಡೆಗೆ, ಒಂದು ನಿಜಾಮ ಮತ್ತು ಬ್ರಿಟಿಷರ ಸೇರಿಕೊಂಡು ತ್ರಿಕೂಟ ಸೈನ್ಯ ಅಂತಕ್ಕಂಥದ್ದೊಂದಾಗಿ
ಬ್ರಿಟಿಷರ ಸಹಾಯದಿಂದ ಮರಾಠ ಅಂತಕ್ಕಂಥವನು ಏನು ಮಾಡ್ತಾರಪ್ಪ ಅಂತಂದರೆ ಆ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಅವುಗಳಲ್ಲಿ ಯಾವಾಗ ಅಂದರೆ ಲಕ್ಷ್ಮೀಶ್ವರ ಮತ್ತು ಸವಣೂರು, ಗಜೇಂದ್ರಗಡ ಮತ್ತು ಹುಬ್ಬಳ್ಳಿಯಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು 1792ರಲ್ಲಿ ತ್ರಿಕೂಟ ಸೈನ್ಯ ಅಂತಕ್ಕಂಥ ಮುಂದಾಗಿ ಶ್ರೀರಂಗಪಟ್ಟಣ ಕಡೆಗೆ ತಮ್ಮ ಸೈನ್ಯವನ್ನು ರೂಪಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ಏನಾಗುತ್ತಂತಂದ್ರೆ ತ್ರಿಕೂಟ ಸೇನೆ ಯಾವ್ಯಾವು? ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು, ಈ ಮೂವರ ಒಂದು ತ್ರಿಕೂಟ ಸೇನೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ನಮ್ಮ ಕಡೆ. ಸೊ ಈ ತ್ರಿಕೂಟ ಸೈನ್ಯ ಅಂತಕ್ಕಂಥದ್ದು ಎಲ್ಲಿ ಬರ್ತದಂದ್ರೆ ಶ್ರೀರಂಗಪಟ್ಟಣ ಕಡೆಗೆ ಬರ್ತಾರೆ. ಶ್ರೀರಂಗಪಟ್ಟಣ ಕಡೆಗೆ ತಮ್ಮ ಸೈನ್ಯವನ್ನು ಮುಗಿಸಿ ರಾತ್ರಿಯ ವೇಳೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ರಾತ್ರಿ ವೇಳೆಯಲ್ಲಿ ಕೋಟೆಯನ್ನ ಹಾಳು ಮಾಡ್ತಾರೆ. ಶ್ರೀರಂಗಪಟ್ಟಣ ಕೋಟೆಯನ್ನು ಹಾಳು ಮಾಡ್ತಾರೆ. ಇದರಿಂದ ವಿಚಲಿತಗೊಂಡಂತ ಟಿಪ್ಪು ಸುಲ್ತಾನ್ ಅಂತಕ್ಕಂಥವ್ರು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸ್ತಾನೆ. ಇದು ಆತನಿಗೆ ಅನಿವಾರ್ಯವೇ ಆಗಿತ್ತು. ಯಾವಾಗ ತ್ರಿಕೂಟ ಸೈನ್ಯ ಅಂತಕ್ಕಂಥದ್ದು ಶ್ರೀರಂಗಪಟ್ಟಣದ ಕಡೆಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನಿಗೆ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಮೂಡಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಏನು ಮಾಡ್ತಾನೆ, ಒಪ್ಪಂದಕ್ಕೆ ತನ್ನ ಮನವಿಯನ್ನು ಸಲ್ಲಿಸ್ತಾನೆ. ಆ ಒಪ್ಪಂದ ಪರವಾಗಿ ನಿರ್ಧರಿಸಿ ಅನಿವಾರ್ಯವಾಗಿ 1792ರಲ್ಲಿ ಅಸಾಮಾನ್ಯವಾಗಿರ್ತಕ್ಕಂಥ ಒಂದು ಅಸಾಮಾನ್ಯವಾದ ಒಪ್ಪಂದ, ಅದೇ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಒಪ್ಪಂದ ಅಂತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂತಹ ಷರತ್ತುಗಳನ್ನ ಒಳಗೊಂಡಿತ್ತು. ಈ ಒಪ್ಪಂದದೊಂದಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ಹಾಗಾದರೆ ಒಪ್ಪಂದದ ಶ್ರೀರಂಗಪಟ್ಟಣದ ಒಪ್ಪಂದ ಷರತ್ತುಗಳು ಏನಾಗಿತ್ತಂದ್ರೆ, ಒಂದು ಷರತ್ತುಗಳೆಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಯುದ್ಧದ ನಷ್ಟವಾದಂತಕ್ಕಂಥದನ್ನ ಎಷ್ಟನ್ನು ಮಾಡಲಾಯಿತು? 3 ಕೋಟಿ ರೂಪಾಯಿಗಳ ಯುದ್ಧದ ನಷ್ಟವನ್ನು ಭರ್ತಿಯಾಗಿ ತುಂಬಬೇಕಾಗಿತ್ತು. 3 ಕೋಟಿ ರೂಪಾಯಿಗಳನ್ನು ಸಹ ಯುದ್ಧದ ನಷ್ಟದ ಭರ್ತಿಯನ್ನು ಕೊಡಬೇಕಾಗಿತ್ತು ಬ್ರಿಟಿಷರಿಗೆ. ಆ ಒಂದು ನಷ್ಟದ ಒಂದು ಭರ್ತಿಯನ್ನು ಮಾಡುವುದಕ್ಕಾಗಿ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಏನು ಮಾಡ್ತಾನೋ ಒತ್ತೆಯಾಗಿ ನೀಡತಕ್ಕಂಥದ್ದು. ಆ ಒಂದು ಯುದ್ಧ ಸಂದರ್ಭದಲ್ಲಿ ಸೆರೆಹಿಡಿಯಲಾಗಿರ್ತಕ್ಕಂಥ ಅನೇಕ ಸೈನಿಕರನ್ನ ಏನು ಮಾಡಬೇಕಾಗಿತ್ತು? ಬಿಡುಗಡೆಗೊಳಿಸುವುದು. ಇದು ಶ್ರೀರಂಗಪಟ್ಟಣದ ಒಂದು ಒಪ್ಪಂದ ಏನು ಮಾಡಲಾಗಿತ್ತಪ್ಪ ಅಂದ್ರೆ, ಈ ಅಸಾಮಾನ್ಯವಾಗಿದ್ದ ಶ್ರೀರಂಗಪಟ್ಟಣ ಅಂತಂದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ತಾನು ಈಗಾಗಲೇ ತನ್ನ ವಶದಲ್ಲಿರ್ತಕ್ಕಂಥ ಅರ್ಧ ರಾಜ್ಯವನ್ನು ಸಹ ಬ್ರಿಟಿಷರಿಗೆ ನೀಡಬೇಕಾಗಿತ್ತು. ಹಾಗೂ ಆ ಯುದ್ಧದ ನಷ್ಟವನ್ನು ಸಹ ಏನು ಮಾಡಬೇಕಾಗಿತ್ತು? ತುಂಬಬೇಕಾಗಿತ್ತು. ಆ ಯುದ್ಧದ ನಷ್ಟವನ್ನು ತುಂಬುವುದಕ್ಕಾಗಿ ತನ್ನ 2 ಮಕ್ಕಳನ್ನು ಸಹ ಒತ್ತೆಯಾಗಿ ಇಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ತಾನು ಸೆರೆಹಿಡಿಯಲ್ಪಟ್ಟಂತಹ ಬ್ರಿಟಿಷರ ಸೇನಾನಿಗಳನ್ನು ಬಿಡುಗಡೆ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಅಂತಕ್ಕಂಥವು ಆಗಿದ್ದವು. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಒಂದು ಕಡೆ ತಿರುವಂಕೂರಿನ ರಾಜನ ಒಂದು ರಾಜಕಾರಣದ ಪ್ರಶ್ನೆಯಾಗಿ ಒಂದೊಂದಾಗಿ ಕೋಟೆಗಳನ್ನು ವಶಪಡಿಸಿಕೊಂಡು ಬ್ರಿಟಿಷರ ನೇತೃತ್ವದಲ್ಲಿ ಕೊಚ್ಚಿಯಿಂದ ಹಿಡಿದುಬಿಟ್ಟು ಡಚ್ಚರಿಂದ ಹಿಡಿದು ಕಾರವಾರ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಇರತಕ್ಕಂತಹ ದಿಂಡಗಲ್ಲು, ಮುಕ್ತಿ ಮತ್ತು ತಿರುಚನಾಪಳ್ಳಿಯನ್ನ ವಶಪಡಿಸಿಕೊಂಡ. ಅಷ್ಟೇ ಅಲ್ಲದೆ ಇಂತಹ ಒಂದು ಸಂದರ್ಭದಲ್ಲಿ ತನ್ನ ಸೈನ್ಯವನ್ನು ಸಂಘಟಿಸುವಂತಹ ಪ್ರಯತ್ನಗಳಿದ್ದಂಥ ಕಾರ್ನ್ವಾಲಿಸನ ನೇತೃತ್ವದಲ್ಲಿ ಬ್ರಿಟಿಷರು ಅಂತಕ್ಕಂಥವರು ಏನು ಮಾಡ್ತಾರಪ್ಪ ಅಂದ್ರೆ, ಆ ಹೊಸಕೋಟೆ ಅಂತಕ್ಕಂತಹ ಒಂದು ಪ್ರದೇಶವನ್ನ
ಕೊಯಮತ್ತೂರು ಅಂತಕ್ಕಂಥ ಒಂದು ಪ್ರದೇಶವನ್ನು ಅಷ್ಟೇ ಅಲ್ಲದೆ ಬೆಂಗಳೂರನ್ನು ವಶಪಡಿಸಿಕೊಂಡು ಬೆಂಗಳೂರು ಕೋಟೆಗಳನ್ನು ಆಳುತ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕಾರ್ನ್ವಾಲಿಸ್ ನೇತೃತ್ವದಲ್ಲಿ ಸೈನ್ಯ ಸರಿಕೊಂಡು ಮರಾಠರನ್ನ ಮತ್ತು ನಿಜಾಮರನ್ನ ತನ್ನ ಕಡೆಗೆ ಸೆಳೆಯುವಲ್ಲಿ ಪ್ರಮುಖ ಒಂದು ಯಶಸ್ವಿಯನ್ನು ಪಡೆದಿರ್ತಕ್ಕಂಥ ಬ್ರಿಟಿಷರು ಅಂತಕ್ಕಂಥವ್ರು ಏನು ಮಾಡ್ತಾರೆ, ಆ ಒಂದು ಮರಾಠರು ಅಂತಕ್ಕಂಥವ್ರು ಬ್ರಿಟಿಷ್ ನೆರವಿಂದ ಗಜೇಂದ್ರಗಡ, ಸವಳೂರು ಮತ್ತು ಲಕ್ಷ್ಮೀಶ್ವರ, ಹುಬ್ಬಳ್ಳಿ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಅದಾದ ನಂತರ ಇವರು ಶ್ರೀರಂಗಪಟ್ಟಣದ ಕೋಟೆಯ ಕಡೆಗೆ ನುಗ್ಗಿದಂಥ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಶ್ರೀರಂಗಪಟ್ಟಣದ ಕೋಟೆಯನ್ನು ಹಾಳು ಮಾಡುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಟಿಪ್ಪು ಅಂತಕ್ಕಂಥವನು ಏನು ಮಾಡ್ತಾವೆ, ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕಾಯ್ತು. ಅಸಾಮಾನ್ಯವಾಗಿರ್ತಕ್ಕಂಥ ಷರತ್ತುಗಳನ್ನು ಹೊಂದಿರತಕ್ಕಂಥ ಈ ಶ್ರೀರಂಗಪಟ್ಟಣದ ಒಪ್ಪಂದವನ್ನು ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥವ್ರು ಮಾಡ್ಕೊಳ್ತಾನೆ. ಆ ಒಪ್ಪಂದದ ಷರತ್ತುಗಳು ಏನಾಗಿದ್ದವು ಅಂದರೆ, ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕಾಗಿತ್ತು. ಅಷ್ಟೇ ಅಲ್ಲದೆ ಯುದ್ಧದ ನಷ್ಟದ ಭರ್ತಿಯನ್ನು ತುಂಬಬೇಕಾದ್ರೆ 3 ಕೋಟಿ ಯುದ್ಧದ ನಷ್ಟವನ್ನು ತುಂಬಬೇಕಾಯಿತು. ಆ ಯುದ್ಧದ ನಷ್ಟವನ್ನು ತುಂಬುವುದಕ್ಕಾಗಿ 2 ಮಕ್ಕಳನ್ನು ಗ್ಯಾರಂಟಿಯಾಗಿ ಒತ್ತಿ ಇಡಬೇಕಾಯಿತು. ಅಷ್ಟೇ ಅಲ್ಲದೆ ತನ್ನ ಅಧೀನದಲ್ಲಿದ್ದಂತಹ ಬ್ರಿಟಿಷ್ ಸೆರೆಯಾಳು ಸೇನಾನಿಗಳನ್ನು ಬಿಡುಗಡೆಗೊಳಿಸಿದರು. ಈ ರೀತಿಯಾಗಿರ್ತಕ್ಕಂಥ ಅಸಮಾನ ಒಪ್ಪಂದದೊಂದಿಗೆ ಈ ಒಂದು 3ನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ಈ ರೀತಿಯಾಗಿರ್ತಕ್ಕಂಥ ಬ್ರಿಟಿಷರು ಅಂತಕ್ಕಂಥವರು ಹೋರಾಟ, ತ್ರಿಕೂಟ ಸೈನ್ಯ ಹೋರಾಟದಿಂದಾಗಿ ಅಸಾಮಾನ್ಯವಾಗಿರ್ತಕ್ಕಂಥ ಒಂದು ಒಪ್ಪಂದಕ್ಕೆ ಬಂದು ತನ್ನ ಆತ್ಮಸ್ಥೈರ್ಯವನ್ನು ಕಳಿಸ್ಕೊಳ್ತಾನೆ. ಯಾರು? ಈ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ನಾವು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು. ಈ 4ನೇ ಮೈಸೂರು ಯುದ್ಧದಲ್ಲಿ ಈ ವೇಳೆಗಾಗಲಿ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥವನು ಭಾರತದಲ್ಲಿ ಬ್ರಿಟಿಷ್ ಸೇನಾನಿಯ ಒಂದು ನಾಯಕತ್ವವನ್ನು ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಏನು ಶ್ರೀರಂಗಪಟ್ಟಣದಲ್ಲಿ ಒಪ್ಪಂದವಾದ ಪ್ರಕಾರ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ತನ್ನ 2 ಮಕ್ಕಳನ್ನು ಸೆರೆಯಾಗಿರ್ತಕ್ಕಂತಹ ಮಕ್ಕಳನ್ನು ಸಹ ಅವನೇನು ಮಾಡ್ತಾನೆ, ಬಿಡಿಸಿಕೊಳ್ಳೋದ್ರಲ್ಲಿ ಭೂಪ್ರದೇಶವನ್ನು ಚಾಪಕ ಸಲ್ಲಿಸಿ ಒತ್ತೆಯಾಗಿರ್ತಕ್ಕಂಥ ಮಕ್ಕಳನ್ನು ಹಿಂದಕ್ಕೆ ಕೆರೆಸಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ ತನ್ನ ಟಿಪ್ಪು ಬ್ರಿಟಿಷರ ಅಧೀನದಿಂದ ಮಲಯಾಳಂ ಮಾತಾಡುವ ಭೂಪ್ರದೇಶಗಳು ನ್ಯಾಯವಾಗಿ ತನಗೆ ಸೇರಬೇಕೆಂದು ವಾದಿಸಿದ. ಆದರೆ ಬ್ರಿಟಿಷರು ಇದನ್ನು ಪುಷ್ಟೀಕರಿಸಲಿಲ್ಲ. ಮಲಯಾಳಂ ಮಾತನಾಡ್ತಕ್ಕಂತಹ ಭೂಪ್ರದೇಶಗಳಂತಕ್ಕಂಥವು ತನಗೆ ಸೇರಿದಂತೆ ಹೇಳ್ಬಿಟ್ಟು ಬ್ರಿಟಿಷರ ಹತ್ರ ವಾದಿಸಿದ ಸಂದರ್ಭದಲ್ಲಿ ಬ್ರಿಟಿಷರು ಅಂತಕ್ಕದನ್ನು ಪುಷ್ಟೀಕರಿಸಲಿಲ್ಲ. ಅಷ್ಟೇ ಅಲ್ಲದೆ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥವನು ಭಾರತ ಗವರ್ನರ್ ಜನರಲ್ ನೇಮಕ ಮಾಡುವ ಸಂದರ್ಭದಲ್ಲಿ ಟಿಪ್ಪುವಿನ ವಿರೋಧಿ ರಾಜಕೀಯ ಚಟುವಟಿಕೆಗಳಿಗೆ ತನ್ನ ಅವಧಿಯಲ್ಲಿ ಚುರುಕಿಗೊಂಡವು. ಟಿಪ್ಪುವನ್ನು ಹೇಗಾದರೂ ಮಾಡಿ ಮಣಿಸಬೇಕು, ಟಿಪ್ಪನನ್ನು ತುಳಿಯಬೇಕು, ಕುಂದಿಸಬೇಕಂತಕ್ಕಂಥ ಉದ್ದೇಶಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಟಿಪ್ಪು ಅಂತಕ್ಕಂಥನು ಹೈದರಾಬಾದ್ ಮರಾಠರನ್ನು ಮತ್ತು ನಿಜಾಮರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವುದರಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಪ್ರಯತ್ನ ಅಂತಕ್ಕಂಥದ್ದು ಸಫಲತೆಯನ್ನು ನೀಡುವುದಿಲ್ಲ. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಫ್ರೆಂಚರ ಒಂದು ಸಹಾಯವನ್ನು ಸಹ ಬ್ರಿಟಿಷರೊಂದಿಗೆ ಹೋರಾಟ ಮಾಡೋದಕ್ಕೆ ಕೇಳ್ತಾನೆ. ಒಂದು ಕಡೆ ಮರಾಠರನ್ನ, ಒಂದು ಕಡೆ ನಿಜಾಮರನ್ನ ಮತ್ತು ಮತ್ತೊಂದು ಕಡೆ ಫ್ರೆಂಚರನ್ನ ಸಹ ಸಹಾಯವನ್ನು ಕೋರ್ತಾನೆ. ಆದರೆ ಇವರು ಯಾರೂ ಸಹ ತನಗೆ ಸಹಾಯವನ್ನ ನೀಡುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಹೊಸ ಷರತ್ತುಗಳನ್ನು ಒಪ್ಪಂದವನ್ನು ಟಿಪ್ಪು ಮೇಲೆ ಹೇಳಲಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅವಮಾನ ಮತ್ತು ಷರತ್ತುಗಳನ್ನು ಒಪ್ಪಿಕೊಳ್ಳುವುದು ನಿರಾಕರಿಸಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಪ್ಪಂದಗಳನ್ನು ಮತ್ತು ಷರತ್ತುಗಳನ್ನು ಹಾಕ್ತಾರೆ. ಮಟ್ಲೇರ್ಮನ್ನದಾಗಿರ್ತಕ್ಕಂಥದ್ದು ಮಲಯಾಳಂ ಮಾತನಾಡ್ತಕ್ಕಂತಹ ಭೂಪ್ರದೇಶಗಳಂತಕ್ಕಂಥವು ತನಗೆ ಸೇರಬೇಕು ಅಂತಂದ್ಬಿಟ್ಟು ವಾದಿಸ್ತಾನೆ ಯಾರು? ಟಿಪ್ಪು ಸುಲ್ತಾನ್. ಆದರೆ ಬ್ರಿಟಿಷರು ಅಂತಕ್ಕಂಥದಕ್ಕೆ ಪುಷ್ಟೀಕರಣ ನೀಡುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥವನು ಭಾರತ ಗವರ್ನರ್ ಜನರಲ್ ಆಗಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ಸೇನಾನಿಯಾಗಿರ್ತಕ್ಕಂಥ ಒಂದು ನಾಯಕತ್ವವನ್ನು ಹೊಂದಿರ್ತಕ್ಕಂಥ ಒಂದು ವೆಲ್ಲೆಸ್ಲಿ ಅಂತಕ್ಕಂಥವರು ಅನೇಕ ರೀತಿಯಾಗಿರ್ತಕ್ಕಂಥ ಅಸಮಾನವಾದ ಷರತ್ತುಗಳನ್ನ ಒಂದು ಟಿಪ್ಪು ಸುಲ್ತಾನ ಮೇಲೆ ಹೇಳ್ತಾನೆ. ಆದರೆ ಟಿಪ್ಪು ಮತ್ತು ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಯುದ್ಧದ ಒಂದು ತರಬೇತಿಗೊಳಿಸ್ತಾನೆ. ಫ್ರೆಂಚರೊಂದಿಗೆ ಸಹಾಯವನ್ನು ಬಿಡ್ತಾನೆ, ಮರಾಠರೊಂದಿಗೆ ಸಹಾಯವನ್ನು ಬಿಡ್ತಾನೆ, ನಿಜಾಮರೊಂದಿಗೆ. ಆದರೆ ಇವ್ಯಾವೂ ಸಹ ಸಫಲತೆಯನ್ನು ನೀಡುವುದಿಲ್ಲ. ಇದಕ್ಕಾಗಿ
ಇನ್ನೇನು ಅಸಮಾನವಾಗಿರ್ತಕ್ಕಂಥ ಷರತ್ತುಗಳನ್ನು ಇದ್ದಂತಹ ಸಂದರ್ಭದಲ್ಲಿ ಟಿಪ್ಪು ಅನಿವಾರ್ಯವಾಗಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡುವುದಕ್ಕೆ ಅಥವಾ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಒಂದು ಸಿದ್ಧನಾಗುವುದಕ್ಕೆ ಅಣಿಗೊಳ್ತಾನೆ. ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. 1799ರಲ್ಲಿ ಯುದ್ಧ ಅಂತಕ್ಕಂಥದ್ದು ಪ್ರಾರಂಭವಾಗಿದ್ದಾಗ ಬ್ರಿಟಿಷರು ಅಂತಕ್ಕಂಥವರು ಅಭೇದ್ಯವಾಗಿರ್ತಕ್ಕಂತಹ ಒಂದು ಕೋಟೆಯನ್ನು ಭೇದಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ. ಎರಡೂ ಸೈನಿಕರು ವೀರಾವೇಶದಿಂದ ಕಾದಾಡ್ತವೆ. ಒಂದು ಕಡೆ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು, ಒಂದು ಕಡೆ ಟಿಪ್ಪು ಸುಲ್ತಾನ್. ವೀರಾವೇಶದಿಂದ ಹೋರಾಟವನ್ನು ಮಾಡಿದ ಟಿಪ್ಪು ತನ್ನ ಸೈನ್ಯವನ್ನು ಉರಿದುಂಬಿಸಿದ ಹೋರಾಡಿ 1799ರಲ್ಲಿ ಮರಣವನ್ನು ಹೊಂದುತ್ತಾನೆ. ಆತನು ಮರಣ ಬ್ರಿಟಿಷರಿಗೆ ಇಡೀ ಭಾರತವನ್ನು ಗೆದ್ದಂತೆ ಅಂತಕ್ಕಂಥ ಒಂದು ವಿಚಾರವಾಗುತ್ತೆ. ಅಷ್ಟೇ ಅಲ್ಲದೆ ಅನೇಕ ರೀತಿಯಾಗಿ ತನ್ನ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು, ನಿಜಾಮರು ಮತ್ತು ಬ್ರಿಟಿಷರು ಅಂತಕ್ಕಂಥವ್ರು ಹಂಚಿಕೊಂಡು ಸಣ್ಣ ಸಣ್ಣ ಭೌಗೋಳಿಕ ಪ್ರದೇಶ ಮೈಸೂರು, ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಮೈಸೂರು ಒಡೆಯರಾಗಿರ್ತಕ್ಕಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ವಹಿಸಿಕೊಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಹೀಗೆ ಬ್ರಿಟಿಷರೊಂದಿಗೆ ಒಂದು ಹೋರಾಟ ಮಾಡುವುದರ ಮೂಲಕ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಈ ಯುದ್ಧ ಅಂತಕ್ಕಂಥದ್ದು ಕೊನೆಗೊಂಡು ಕೊನೆಗೆ ಆ ಒಂದು ಯುದ್ಧದಲ್ಲಿ ಅವನು ಸಫಲತೆಯನ್ನು ಕಾಣದೆ ಏನು ಮಾಡ್ತಾನೆ, ಮರಣವನ್ನು ಹೊಂತಾನೆ. ಹೀಗೆ ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು, ಇವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಮಕ್ಕಳ ಅದಕ್ಕೆ ಸರಿಯಾದ ಉತ್ತರವನ್ನು ಪಡ್ಕೊಂಡು ಬನ್ನಿ. ನಮಸ್ಕಾರ. ಇಲ್ಲಿಗೆ ಇದು ಯುದ್ಧಗಳು ಮುಗಿದೋಯ್ತು.